A very good morning to all my dear viewers. Welcome to my e-learning class. This is Professor Arun Gireddy. In today's class, we would like to explain the next part of the entrepreneurship development, that is particularly classification of entrepreneurs. In that, on the basis of scale of operation ಅಂತ ನಾವಲ್ಲಿ ಕರಿತೀವಿ. ಸ್ಕೇಲ್ ಆಫ್ ಆಪರೇಷನ್ ಅಂದರೆ ನಿರ್ವಹಣೆ ಮಾಡ್ತಕ್ಕಂತಹ ಏರಿಯಾ ಮುಖಾಂತರ ನಾವು ಯಾವ ರೀತಿಯಾಗಿ ಉದ್ಯಮಶೀಲರನ್ನು ನಾವು ವಿಭಾಗ ಮಾಡ್ಬೋದು ಅಂತ ಹೇಳ್ಬೋದು. ಸ್ಕೇಲ್ ಆಫ್ ಆಪರೇಷನ್ ಅಂದರೆ ವ್ಯವಹಾರದ ಸ್ವರೂಪ ಅಂತಲೂ ನಾವು ಅಲ್ಲಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನು ರೀ, ವ್ಯವಹಾರದ ಸ್ವರೂಪ ಅಂತ ಕರಿತೀವಿ. ವ್ಯವಹಾರವನ್ನು ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡಿ ಆಪ್ರೇಟ್ ಮಾಡ್ಬೋದು ಅಂತ. ಫಸ್ಟ್ ಒನ್ ಈಸ್ ಅ ಸ್ಮಾಲ್ ಸ್ಕೇಲ್ ಎಂಟರ್ಪ್ರಿನರ್ ಅಂತ ಇದೆ. ಸ್ಮಾಲ್ ಸ್ಕೇಲ್ ಎಂಟರ್ಪ್ರಿನರ್ ಅಂದರೆ ಏನು ರೀ, ಸಣ್ಣ ಉದ್ಯಮಿದಾರರು ಅಂತ ಕರಿತೀವಿ. ಸಣ್ಣ ಪ್ರಮಾಣದಲ್ಲಿ ವ್ಯವಹಾರವನ್ನು ಮಾಡುವ ಉದ್ಯಮಿದಾರರು ಅಂತ. The entrepreneur who set up the enterprise in a small scale is called as a small scale entrepreneur. And they are more in numbers, like kirani merchants, transport operation, small hotels, like that. They are given clearly. ಅಂದರೆ ಸ್ಮಾಲ್ ಹೋಟೆಲ್, ಸಣ್ಣ ಹೋಟೆಲ್ ಇದ್ದು ಅಂದರೆ ಅವರು ಕೂಡ ಸ್ಮಾಲ್ ಸ್ಕೇಲ್ ಎಂಟರ್ಪ್ರಿನರ್ ಆಗ್ತಾರೆ. ಸ್ಮಾಲ್ ಟ್ರೇಡರ್ಸ್, ಸಣ್ಣ ವ್ಯಾಪಾರಸ್ಥರು ಅಥವಾ ಕಿರುಕುಳ ವ್ಯಾಪಾರಸ್ಥರು ಅಂತ ಕರಿತೀವಿ ನಾವು. ಆಮೇಲೆ ಕಿರಾಣಿ ಮರ್ಚಂಟ್ಸ್, ಇವರೆಲ್ಲ ಏನಾಗ್ತಾರೆ, ಸ್ಮಾಲ್ ಎಂಟರ್ಪ್ರಿನರ್ ಒಳಗೆ ಬರ್ತಾರೆ. ಸ್ಮಾಲ್ ಎಂಟರ್ಪ್ರಿನರ್ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದೇ ಆರ್ ವರ್ಕಿಂಗ್ ವಿತ್ ಅ ಲೆಸ್ ಕ್ಯಾಪಿಟಲ್. ಈ ವರ್ಡ್ ನೆನಪಿಟ್ಟು, ದೇ ಆರ್ ವರ್ಕಿಂಗ್ ವಿತ್ ಅ ಲೆಸ್ ಕ್ಯಾಪಿಟಲ್ ಅಂದರೆ ಅವ್ರ ಹತ್ರ ವ್ಯವಹಾರ ಮಾಡಲು ಕಡಿಮೆ ಬಂಡವಾಳ ಇರುತ್ತೆ. ಕಡಿಮೆ ಬಂಡವಾಳದ ಮುಖಾಂತರ ವ್ಯವಹಾರವನ್ನು ಮಾಡ್ತಿದ್ರು ಅಂದರೆ ಅವ್ರಿಗೆ ನಾವೇನಂತ ಕರಿತೀವಿ, ಸಣ್ಣ ಉದ್ಯಮಿದಾರರು ಅಂತ ನಾವಲ್ಲಿ ಯೂಶ್ವಲಿ ಕರಿತೀವಿ. ಸೊ ದೇ ಆರ್ ಕಾಲ್ಡ್ ಆಸ್ ಅ ಸ್ಮಾಲ್ ಸ್ಕೇಲ್ ಎಂಟರ್ಪ್ರಿನರ್. ಇಲ್ಲಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ, ದೇ ಆಪರೇಟ್ ವಿತ್ ಲೆಸ್ ಕ್ಯಾಪಿಟಲ್. For example, traders, small traders and transport operators, like that. Hotel owners, small hotel owners, they all comes under small scale entrepreneur ಅಂತ ನಾವಲ್ಲಿ ಕರಿತೀವಿ. ಸಣ್ಣ ಪ್ರಮಾಣದ ಉದ್ಯಮಿದಾರರು ಅಂತ ಕರೆಸ್ಕೊಳ್ಳೋದು. ಸೆಕೆಂಡ್ ಒನ್, they are given as a medium scale entrepreneur. The word medium scale entrepreneur is one who enterprise is medium. This word is very important. Medium in the sense they are neither big nor small. ಅಂದರೆ ಏನು ರೀ, ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಅತಿ ಕಡಿಮೆನೂ ಅಲ್ಲ ಅತಿ ಹೆಚ್ಚೂ ಅಲ್ಲ, ಮಿಡಲ್ ಲೆವೆಲ್ ಇದ್ದಂಗೆ. ಮಿಡಲ್ ಲೆವೆಲ್, ಜಸ್ಟ್ ಲೈಕ್ ಅ ಮಿಡಲ್ ಲೆವೆಲ್ ದೇ ಆರ್ ಆಪರೇಟಿಂಗ್. ನೈದರ್ ನಾರ್ ಹೋಲ್ಸೇಲರ್ ನಾರ್ ರಿಟೇಲರ್, ಲೈಕ್ ದ್ಯಾಟ್. ಇನ್ ಮಿಡಲ್ ಲೆವೆಲ್ ದೇ ಆರ್ ಆಪರೇಟಿಂಗ್. ದೇ ಆರ್ ಕಾಲ್ಡ್ ಆಸ್ ಅ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಮಧ್ಯಮ ಉದ್ಯಮಶೀಲದಾರರು ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇವರು ಬಂಡವಾಳ ಹೆಚ್ಚೂ ಇರೋದಿಲ್ಲ, ಅತಿ ಹೆಚ್ಚೂ ಇರೋದಿಲ್ಲ, ಹಾಗೂ ಅತಿ ಕಡಿಮೆನೂ ಇರೋದಿಲ್ಲ, ಮಧ್ಯದಲ್ಲಿ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಂತಹ ಉದ್ಯಮಶೀಲದಾರರಿಗೆ ನಾವು ಏನಂತ ಕರಿತೀವಿ, ಮೀಡಿಯಮ್ ಸ್ಕೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಏನಂತೀರಿ ನೋಡಿರಿ, ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್ ಅಂತ ಇದೆ. ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಎಂಟರ್ಪ್ರಿನರ್ ಹೂ ಎಸ್ಟಾಬ್ಲಿಷ್ ಅ ಬಿಗ್ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ ನಾವು. ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್. ಬಿಗ್ ಬಿಸ್ನೆಸ್ ಅಂದರೆ ಏನು ರೀ ವರ್ಡ, ಹೆಚ್ಚಿಗೆ ಕ್ಯಾಪಿಟಲ್. ಜಸ್ಟ್ ಫಾರ್ ಎಕ್ಸಾಂಪಲ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. Such entrepreneur enjoy overall right of small and medium entrepreneur. They conduct the research and development and enjoy advantage and disadvantage of all the business. Usually the joint stock company is an example of large scale company ಅಂತ ಹೇಳ್ಯಾರ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಹೇಳ್ಯಾರ ನಾವು. ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂದ್ರೆ ಏನು ರೀ, ಕಂಪ್ನಿ ವಿತ್ ಅ ಮ್ಯಾಕ್ಸಿಮಮ್ ಕ್ಯಾಪಿಟಲ್, ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ ಅಂತ ನಾವು ಅಲ್ಲಿ ಕರಿತೀವಿ. ಸಾಕಷ್ಟು ಜನ ಕೂಡಿಕೊಂಡು ಬಂಡವಾಳ ಹಾಕಿ ವ್ಯವಹಾರವನ್ನು ಮಾಡಿರ್ತಾರೆ ಅಂತ ಕರಿತೀವಿ. ಅಲ್ಲಿ ಬಂಡವಾಳದ ಪ್ರಮಾಣ ಏನಿರುತ್ತೆ ರೀ, ಹೆಚ್ಚಿಗೆ ಇರುತ್ತೆ ಅಂತ ಕರಿಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್. ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ, ವಿತ್ ಲೆಸ್ ಕ್ಯಾಪಿಟಲ್ ಇಫ್ ಯು ಸ್ಟಾರ್ಟ್ ದಟ್ ಈಸ್ ಸ್ಮಾಲ್ ಸ್ಕೇಲ್, ವಿತ್ ಮೀಡಿಯಮ್ ಕ್ಯಾಪಿಟಲ್ ಇಫ್ ಯು ಸ್ಟಾರ್ಟ್ ದಟ್ ಈಸ್ ಮೀಡಿಯಮ್ ಸ್ಕೇಲ್, ವಿತ್ ಮೋರ್ ಕ್ಯಾಪಿಟಲ್ ಇಫ್ ಯು ಸ್ಟಾರ್ಟ್ ಇಟ್ ಈಸ್ ಲಾರ್ಜ್ ಸ್ಕೇಲ್ ಅಂತ. ಇಲ್ಲಿ ಕಡಿಮೆ ಬಂಡವಾಳ ಇರುತ್ತೆ, ಇಲ್ಲಿ ಸ್ವಲ್ಪ ಮಧ್ಯ ಪ್ರಮಾಣದಲ್ಲಿ ಬಂಡವಾಳ ಇರುತ್ತೆ, ಇಲ್ಲಿ ಅತಿ ಹೆಚ್ಚು ಬಂಡವಾಳ ಇರುತ್ತೆ ಅಂತ ನಾವಲ್ಲಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಏನು ಅಂದ್ರೆ ಸಂಯುಕ್ತ ಬಂಡವಾಳ ಕಂಪ್ನಿ ಅಂತ ನಾವಲ್ಲಿ ಕರಿಬೋದು. ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ಆಪರೇಷನ್, ವ್ಯವಹಾರದ ಸ್ವರೂಪದ ಮೇಲೆ. ಸೊ ಇಲ್ಲಿ ಕೀವರ್ಡ್ ಏನು ನೆನಪಿಟ್ಕೋರಿ, ಸ್ಮಾಲ್ ಸ್ಕೇಲ್ ಇರುತ್ತೈತಿ, ಮೀಡಿಯಮ್ ಸ್ಕೇಲ್ ಇರುತ್ತೆ ಆ್ಯಂಡ್ ಲಾರ್ಜ್ ಸ್ಕೇಲ್ ಇರುತ್ತೆ ಅಂತ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಬಿಹೇವಿಯರಲ್ ಸೈಂಟಿಸ್ಟ್ ಅಂತ. ನಡವಳಿಕೆಯ ವೈಜ್ಞಾನಿಕತೆಯ ಆಧಾರದ ಮೇಲೆ, ಬಿಹೇವಿಯರಲ್ ಸೈಂಟಿಸ್ಟ್, ನಡವಳಿಕೆಯ ವೈಜ್ಞಾನಿಕತೆಯ ಆಧಾರದ ಮೇಲೆ ಅಂತ ಕರಿತೀವಿ ಕನ್ನಡದಾಗಿಂದ. ನಡವಳಿಕೆಯ ವೈಜ್ಞಾನಿಕದ ಆಧಾರದ ಮೇಲೆ ಫಸ್ಟ್ ಒನ್ ಸೋಲೋ ಆಪರೇಟರ್, ಏಕ ವ್ಯಕ್ತಿ ಅಂತ ಕರಿತೀವಿ.
usually the individual who set up the enterprise and carry out the business alone, they are called as a solo operator. He may help to take his family member or few employees. What they try to say that sole trader idang. In accounting language it is called as a sole trader, or you can say proprietor, owner, ಮಾಲೀಕ. ಇಲ್ಲಿ ಯೂಶ್ವಲಿ ಮಾಲಕ ಏನಿರ್ತಾನೋ ಒಬ್ಬನೇ ಇರ್ತಾನೆ ಅಂತ. ಸೊ ಇನ್ ಕೇಸ್ ಆಫ್ ಅ ಸೋಲೋ ಆಪರೇಟರ್, ದ ಪರ್ಸನ್ ಈಸ್ ಓನ್ಲಿ ಒನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಅ ಬಿಸ್ನೆಸ್. ಹಿ ಈಸ್ ಕಾಲ್ಡ್ ಆಸ್ ಅ ಸೋಲೋ ಆಪರೇಟರ್ ಅಂತ ನಾವಲ್ಲಿ ಕರಿತೀವಿ. ಏಕ ವ್ಯಕ್ತಿ ಅಂದ್ರೆ ವೆದರ್ ದ ಪ್ರಾಫಿಟ್ ಆಫ್ ಅ ಕಂಪ್ನಿ ಆರ್ ವೆದರ್ ದ ಲಾಸ್ ಆಫ್ ಅ ಕಂಪ್ನಿ, ಫಾರ್ ಬೋತ್ ಹಿ ಈಸ್ ಅ ರೆಸ್ಪಾನ್ಸಿಬಲ್. ಇನ್ ದ ಸೆನ್ಸ್ he can collect the money, he can invest the money, he can assemble all the resource, he can do all the work which is necessary to the business. So he is called as a solo operator ಅಂತ ನಾವಲ್ಲಿ ಕರಿತೀವಿ. ಸೋಲೋ ಆಪರೇಟರ್ ಅಂತ ಕರಿಬೇಕಂದ್ರೆ ಒಬ್ಬನೇ ವ್ಯಕ್ತಿ ಪ್ರತಿಯೊಂದಕ್ಕೂ ಜವಾಬ್ದಾರನಾಗಿರ್ತಾನೆ. ಪ್ರತಿಯೊಂದು ಅಂದ್ರೆ ಕ್ಯಾಪಿಟಲ್ ತರೋದಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಆಮೇಲೆ ಆಪರೇಟ್ ಮಾಡೋದಿರ್ಬೋದು, ಇವೆಲ್ಲದಕ್ಕೂ ಒಬ್ಬನೇ ವ್ಯಕ್ತಿ ಮೂಲ ಕಾರಣ ಆಗ್ತಾನೆ. ಸೊ ಅವಾಗ ನಾವೇನಂತ ಕರಿತೀವಿ, ಸೋಲೋ ಆಪರೇಟರ್ ಅಂತ ಕರಿತೀವಿ. ಏಕ ವ್ಯಾಪಾರಸ್ಥ ಅಂತ ಕರಿಬೋದು ಕನ್ನಡದಾಗ. ನೆಕ್ಸ್ಟ್ ಒನ್ ಈಸ್ ಅ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಆ್ಯಕ್ಟಿವ್ ಪಾರ್ಟ್ನರ್ ಅಂದ್ರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಪಾಲುದಾರ ಅಂದರೆ ಏನಂತ ಕರಿತೀವಿ. ಯೂಶ್ವಲಿ ಹಿ ಇನ್ವೆಸ್ಟ್. ಇಲ್ಲಿ ಎರಡು ಬರ್ತಾವೆ ಅಕೌಂಟಿಂಗ್ ಲ್ಯಾಂಗ್ವೇಜ್. ಒಂದು ಆ್ಯಕ್ಟಿವ್ ಪಾರ್ಟ್ನರ್, ಅನದರ್ ಒನ್ ಈಸ್ ಅ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕರಿತೀವಿ. ಯೂಶ್ವಲಿ ಆ್ಯಕ್ಟಿವ್ ಪಾರ್ಟ್ನರ್ ಆ್ಯಂಡ್ ಅನದರ್ ಒನ್ ಈಸ್ ಅ ಸ್ಲೀಪಿಂಗ್ ಪಾರ್ಟ್ನರ್. Active partner is one who take active part in day-to-day activity of a business. Such entrepreneur is carry out the business and invest in a business day-to-day activity. In simple word, we can say active partner means, ನೋಡಿ keyword ಹೇಳ್ತೀನಿ, one who invest, ಇದು simple word ನೆನಪಿಟ್ಕೋಬೇಕು. One who invest and one who involve. These two words you have to remember. One who invest ಆ್ಯಂಡ್ ಅನದರ್ ಒನ್ ಹೂ ಇನ್ವಾಲ್ವ್. ಅಂದರೆ ಹೂಡಿಕೆ ಮಾಡೋದು ಹಾಗೂ ವ್ಯವಹಾರದಲ್ಲಿ ಭಾಗವಹಿಸೋದು. ಯಾರು ಇವು ಎರಡು ಕೆಲಸ ಮಾಡ್ತಾರೆ ಅವ್ರಿಗೆ ಏನಂತ ಕರೀತಾರೆ, ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಅಂದರೆ ಕೇವಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಅಷ್ಟೇ ಅಲ್ಲ, ಆ ಇನ್ವೆಸ್ಟ್ಮೆಂಟ್ ಜೊತೆಗೆ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಅಂದರೆ ಡೀಟೇಲ್ ಆಗಿ ಅವರು ಕೆಲಸ ಮಾಡಬೇಕಲ್ಲಿ. ಬರೀ ಹೂಡಿಕೆ ಮಾಡಿ ಬಿಟ್ಟು ಹೋಗೋದಲ್ಲ, ಆ ಹೂಡಿಕೆ ಜೊತೆಗೆ ಅವರು ವ್ಯವಹಾರದಲ್ಲಿ ಸ್ಪಷ್ಟವಾಗಿ ಭಾಗವಹಿಸಿದಾಗ ಅವ್ರಿಗೆ ನಾವು ಏನಂತ ಕರಿತೀವಿ, ಆ್ಯಕ್ಟಿವ್ ಪಾರ್ಟ್ನರ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಯೋಗ್ಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಪಾಲುದಾರರು ಅಂತ ಕರೆಸ್ಕೋತಾರೆ ಅವ್ರು. ದೇ ಆರ್ ಕಾಲ್ಡ್ ಆಸ್ ಅ ಆ್ಯಕ್ಟಿವ್ ಪಾರ್ಟ್ನರ್. ಸೊ ಇಲ್ಲಿ ಆ್ಯಕ್ಟಿವ್ ಪಾರ್ಟ್ನರ್ ಅಂದರೆ ಏನಾಯ್ತು, ಇನ್ವೆಸ್ಟ್ ಮಾಡ್ತಾರೋ, ಆ ಇನ್ವೆಸ್ಟ್ಮೆಂಟ್ ಜೊತೆಗೆ ವ್ಯವಹಾರದಲ್ಲಿ ಭಾಗವಹಿಸ್ತಾರೆ, ಇನ್ವಾಲ್ವ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಆನ್ ದ ಬೇಸಿಸ್ ಆಫ್ ದ್ಯಾಟ್ ಇನ್ವೆಂಟರ್ಸ್ ಅಂತ ಕರಿತೀವಿ. ಇನ್ವೆಂಟರ್ಸ್ ಅಂದರೆ ಸರ್ಚ್ ಮಾಡೋರು ಅಂತ. ದೇ ಆರ್ ಕಾಲ್ಡ್ ಆಸ್ ಅ ಸೈಂಟಿಸ್ಟ್. ವೈಜ್ಞಾನಿಕ ವ್ಯಕ್ತಿಗಳು, ದೇ ಆರ್ ಕಾಲ್ಡ್ ಆಸ್ ಅ ಸೈಂಟಿಸ್ಟ್. ಇನ್ವೆನ್ಷನ್ ಅಂದರೆ ಕಂಡು ಹಿಡಿಯೋದು ಅನ್ನೋ. ಇನ್ವೆನ್ಷನ್ ಅಂದರೆ ಮೀನಿಂಗ್ ಕಂಡು ಹಿಡಿಯೋದು ಅಂತ. ದೇ ಆರ್ ಯೂಸಿಂಗ್ ದ ಟೆಕ್ನಾಲಜಿ ವೆರಿ ವೆಲ್. ಸೊ ಲೈಕ್ ಜಸ್ಟ್ ದೇ ಆರ್ ಫೈಂಡ್ ಔಟ್ ದ ನ್ಯೂ ಫಾರ್ಮುಲಾ ಅಂತ ನಾವು ಕರಿತೀವಿ. ಹೊಸ ಫಾರ್ಮುಲಾನ ಕಂಡು ಹಿಡಿದು, ನಾರ್ಮಲಿ ಇನ್ನೋವೇಟರ್ ಮೇಕ್ ಸಚ್ ಫಾರ್ಮುಲಾ ಇನ್ ರಿಲೇಷನ್ ವಿತ್ ಟೆಕ್ನಾಲಜಿ ಇನ್ ಆರ್ಡರ್ ಟು ಹಿಮ್ಸೆಲ್ಫ್ ಇನ್ವಾಲ್ವ್ ಇನ್ ಸಚ್ ಕೇಸ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ, ಒನ್ ಹೂ ಫೈಂಡ್ ಔಟ್ ನ್ಯೂ ಥಿಂಗ್ಸ್. ಏನರ ಒಂದು ಕಂಡು ಹಿಡಿತಾರೆ. ಒನ್ ಹೂ ಫೈಂಡ್ ಔಟ್ ನ್ಯೂ ಥಿಂಗ್ಸ್, ವೆದರ್ ಇಟ್ ಈಸ್ ಅ ಇಂಜಿನ್, ವೆದರ್ ಇಟ್ ಈಸ್ ಅ ಕಾರ್, ವೆದರ್ ಇಟ್ ಈಸ್ ಅ ಬೈಕ್, ಏನಾದರೂ ಒಂದು ಕಂಡು ಹಿಡಿತಾರೆ. ಆಫ್ಟರ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದ್ಯಾಟ್. ದೇ ಆರ್ ಕಾಲ್ಡ್ ಆಸ್ ಅ ಇನ್ವೆಂಟರ್ಸ್ ಅಂತ. ಅಂದ್ರೆ ಅವ್ರದ್ದು ಕೆಲಸ ಏನು ರೀ, ಕಂಡು ಹಿಡಿಯೋದು. ನೀವು ಕಂಡು ಹಿಡಿದ ವಸ್ತುವಿನಲ್ಲಿ ಹೂಡಿಕೆ ಮಾಡೋದು ಅಂತ. ನೋಡಿ, ಎರಡು ಕೆಲಸ ಮಾಡ್ತಾರೆ ಅವರು. ಫೈಂಡ್ ಔಟು ಮಾಡ್ತಾರೆ, ಆ ಫೈಂಡ್ ಔಟ್ ಮಾಡಿದ್ರ ಜೊತೆಗೆ ದೇ ಆರ್ ಸಿಂಪ್ಲಿ ಇನ್ವೆಸ್ಟಿಂಗ್ ಇನ್ ದ್ಯಾಟ್ ಅಂತ ಕರೀತೀವಿ. ಸೊ ದೇ ಆರ್ ಕಾಲ್ಡ್ ಆಸ್ ಅ ಇನ್ವೆಂಟರ್ಸ್ ಅಂತ ನಾವಲ್ಲಿ ಕರಿಬೋದು. ಅಂದ್ರೆ ಅವರು ಕಂಡು ಹಿಡಿದು ಆ ಕಂಡು ಹಿಡಿದ ವಸ್ತುವಿನಲ್ಲಿ ಹೂಡಿಕೆ ಮಾಡ್ತಾರೆ. ಸಿಂಪಲ್ ವರ್ಡ್ ಸರ್ಚಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಸರ್ಚಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್, ಕಂಡು ಹಿಡಿತಾರೆ, ಹೂಡಿಕೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಚಾಲೆಂಜರ್ಸ್ ಅಂತ ಐತೆ ನೋಡಿ. ಸ್ಪರ್ಧೆಯನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದಂಥ ಉದ್ಯಮಶೀಲದಾರರು ಅಂತ ಕರಿತೀವಿ ನಾವು. ಸೊ ಎಂಟರ್ಪ್ರಿನರ್ ಹೂ ಸೆಟ್ ಅಪ್ ದ ಎಂಟರ್ಪ್ರೈಸ್ ಬಿಕಾಸ್ ಆಫ್ ಚಾಲೆಂಜ್ ಅಟ್ ದ ಪ್ರೆಸೆಂಟ್ ಡೇ ಅಂತ ಕರಿತಾವೆ. ಚಾಲೆಂಜ್ ಅಟ್ ದ ಪ್ರೆಸೆಂಟ್ ಡೇ ಅಂದರೆ ಈ ಫೇಸ್ ಮೆನಿ ಕಾನ್ಸಿಕ್ವೆನ್ಸಸ್. ಇನ್ ಸಿಂಪಲ್ ವರ್ಡ್ ವಿ ಕ್ಯಾನ್ ಸೇ
he face many consequences. ಪರಿಣಾಮಗಳು ಅಂತ ಕರಿತೀವಿ ನಾವು. ಪೈಪೋಟಿ, ಪ್ರತಿಸ್ಪರ್ಧೆ ಅಂತ ಇವೆಲ್ಲ ವರ್ಡ್ ಯೂಸ್ ಮಾಡ್ಬೋದು ನಾವು. ಯಾವ ವ್ಯಕ್ತಿ ಪೈಪೋಟಿಯನ್ನು, ಪ್ರತಿಸ್ಪರ್ಧೆಯನ್ನು ಎದುರಿಸಿ ವ್ಯವಹಾರ ಮಾಡ್ತಾರೆ ಅವ್ರಿಗೆ ಏನಂತ ಕರಿತೀವಿ ನಾವು? ಚಾಲೆಂಜರ್ಸ್ ಅಂತ ಕರಿತೀವಿ. ಅಂದರೆ ದ ಪರ್ಸನ್ ಹೂ ರೆಡಿ ಟು ಫೇಸ್ ಎನಿ ಚಾಲೆಂಜಸ್ ಇನ್ ಬಿಸ್ನೆಸ್ ಸಿನಾರಿಯೋ, ದೇ ಆರ್ ಕಾಲ್ಡ್ ಆಸ್ ಅ ಚಾಲೆಂಜರ್ಸ್ ಅಂತ. ಅಂದ್ರೇನು ರೀ? ಯಾವ ವ್ಯಕ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೈಪೋಟಿಯನ್ನು ಎದುರಿಸಿ ವ್ಯವಹಾರ ಮಾಡ್ತಾನೆ ಅವಾಗ ಏನಂತ ಕರಿತೀವಿ ನಾವು? ಚಾಲೆಂಜರ್ಸ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ದೇ ಆರ್ ರೆಡಿ ಟು ಫೇಸ್ ದ ಚಾಲೆಂಜ್ ಆ್ಯಂಡ್ ದೇ ಆರ್ ರೆಡಿ ಟು ಇನ್ವೆಸ್ಟ್ ದ ಮನಿ. ಸಾರಿ. ನೆಕ್ಸ್ಟ್ ಒನ್ ಈಸ್ ಬೈಯರ್ಸ್ ಅಂತ ಕರಿತೀವಿ ನಾವು. ಬೈಯರ್ಸ್ ಅಂದರೆ ಕೊಂಡುಕೊಳ್ಳುವ ವ್ಯಕ್ತಿಗಳು. ದೇ ಆರ್ ದ ಕಾಶಿಯಸ್ ಪರ್ಸನ್ಸ್ ಹೂ ಡು ನಾಟ್ ವಾಂಟ್ ಟು ಬಿಯರ್ ದ ರಿಸ್ಕ್ ಆಫ್ ಸೆಟ್ಟಿಂಗ್ ಅಪ್ ಅ ಬಿಸ್ನೆಸ್. ಹವೆವರ್ ದೇ ಪ್ರಿಫರ್ ಟು ಪರ್ಚೇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಯೂನಿಟ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ದೇ ಆರ್ ನಾಟ್ ಸ್ಟಾರ್ಟಿಂಗ್ ದೇರ್ ಓನ್ ಬಿಸ್ನೆಸ್. ಎಂಟರ್ಪ್ರಿನರ್ ಅಂದರೆ ಏನಂತ ವರ್ಡ್ ಹೇಳಿವಿ ನಾವು? ಒನ್ ಹೂ ಟೇಕ್ ದ ರಿಸ್ಕ್, ಒನ್ ಹೂ ಇನೋವೇಟ್ ಅಂತ. ಬಟ್ ದ ಬೈಯರ್ ಈಸ್ ಅ ಒನ್ ಕೈಂಡ್ ಆಫ್ ಎಂಟರ್ಪ್ರಿನರ್ ಹೂ ಡೋಂಟ್ ವಾಂಟ್ ಟು ಸ್ಟಾರ್ಟ್ ಹೀಸ್ ಓನ್ ಬಿಸ್ನೆಸ್. ಇನ್ಸ್ಟೆಡ್ he want to purchase which is already existed. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ಈಗಾಗಲೇ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ಇವರು ಹಣದ ಮುಖಾಂತರ ಕೊಂಡುಕೊಳ್ಳುತ್ತಾರೆ. ಅವ್ರಿಗೆ ನಾವೇನಂತ ಕರಿತೀವಿ? ಬೈಯರ್ಸ್ ಅಂತ ಕರಿತೀವಿ. ಬೈಯರ್ಸ್ ಅಂದ್ರೆ ದ ಪರ್ಸನ್ ಹೂ ಪರ್ಚೇಸ್ ದ ಬಿಸ್ನೆಸ್ ಯೂನಿಟ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮಾರ್ಕೆಟ್. ನೋಡಿ ಹೆಂಗೆ ನೆನಪೈತಿ ಇಟ್ಕೋಬೇಕು. ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವ್ಯವಹಾರದ ಘಟಕವನ್ನು ಕೊಂಡುಕೊಳ್ಳುವ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ? ಬೈಯರ್ಸ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಏನಂತ ಅಂದರೆ ಲೈಫ್ ಟೈಮರ್ಸ್ ಅಂತ, ಜೀವಿತ ಅವಧಿಯ ವ್ಯಕ್ತಿಗಳು ಅಂತ ಕರಿತೀವಿ. ದ ಎಂಟರ್ಪ್ರಿನರ್ ಹೂ ಕನ್ಸಿಡರ್ ದ ಬಿಸ್ನೆಸ್ ಆ್ಯಸ್ ಈಸ್ ಅ ಲೈಫ್ ಟೈಮ್, ಯೂಶ್ವಲಿ ಫ್ಯಾಮಿಲಿ ಬಿಸ್ನೆಸ್, ಡಿಪೆಂಡ್ ಆನ್ ದಿಸ್, who do the exercise on personal skills, they are considered under this category. Lifetimers andre the person whose business is running for a very long period of time, just like a family business anta navali karithevu. And it depend on their personal skill, andre tama ವೈಯಕ್ತಿಕ ಕೌಶಲ್ಯದ ಮೇಲೆ ಇದು ಅವಲಂಬಿತವಾಗಿದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ? ಓವರ್ ಆಲ್ ಲೈಫ್ ಟೈಮರ್ಸ್ ಅಂದರೆ ಲೈಫ್ ಟೈಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಲೈಫ್ ಟೈಮ್ನ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು. ಸೊ ಅವ್ರಿಗೆ ಏನಂತ ಕರಿತೇವೆ? ಲೈಫ್ ಟೈಮರ್ಸ್ ಅಂತ ನಾವಲ್ಲಿ ಕರಿವು. ಸೊ ಇನ್ ಟುಡೇಸ್ ಕ್ಲಾಸ್ ದೀಸ್ ಆರ್ ದ ಟೈಪ್ಸ್ ಆಫ್ ಎಂಟರ್ಪ್ರಿನರ್ ವಿಚ್ ವಿ ಡಿಸ್ಕಸ್. ಇನ್ ಬ್ರೀಫ್ ಐ ವಿಲ್ ರಿವೈಸ್ ಇನ್ 1 minute. ಸ್ಮಾಲ್ ಸ್ಕೇಲ್, ಲೆಸ್ ಕ್ಯಾಪಿಟಲ್. ಕೀವರ್ಡ್ ನೆನಪಿಟ್ಕೊರಿ. ಲೆಸ್ ಕ್ಯಾಪಿಟಲ್. ಸ್ಮಾಲ್ ಸ್ಕೇಲ್ ಅಂದ್ರೆ ಏನು ರೀ? ಲೆಸ್ ಕ್ಯಾಪಿಟಲ್. ಮೀಡಿಯಮ್ ಸ್ಕೇಲ್, ಮೀಡಿಯಮ್ ಕ್ಯಾಪಿಟಲ್. ಲಾರ್ಜ್ ಆರ್ more capital, large or more capital. One person, these are the keyword ಇದರಲ್ಲಿ ಇರತಕ್ಕಂಥದ್ದು. ಆಮೇಲೆ ಇನ್ವೆಸ್ಟ್, ಇನ್ವಾಲ್ವ್. ನೋಡಿರಿ ಕೀವರ್ಡ್, ಹೂಡಿಕೆ ಮಾಡ್ತಾರೆ, ಇನ್ವಾಲ್ವ್ ಆಗ್ತಾರೆ. ನೆಕ್ಸ್ಟ್ ಒನ್ ಹೂ ಸ್ಟಾರ್ಟ್, ಸರ್ಚ್, ಕೀವರ್ಡ್ ಇವೆಲ್ಲ. ಒನ್ ಹೂ ಸ್ಟಾರ್ಟ್ ಆರ್ ಸರ್ಚ್, ಇನ್ವೆಂಟರ್. ಒನ್ ಹೂ ಫೇಸ್ ಮೆನಿ ಆಬ್ಸ್ಟಕಲ್ಸ್. ಹೂ ಬೈ ದ existing unit, lifetime. Iveಲ್ಲ keywords of the types of entrepreneur. Okay, thanks for watching my video. Remaining we'll discuss in next class.